ಗೋಮಾಂಸ ತಿನ್ಕೊಂಡು ಬರ್ತಾರೆ ಅವರು ಅಂತ ಯಾರು ನೀನು ನೋಡಿದ್ಯಾ? ಅವ್ರು ಹೇಳ್ತಾರಪ್ಪ, ನೀ ನೋಡಿದ್ದೇನೆಯ? ಬಟ್ ಅವರು ಒಂದಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರೋದೇ ಕಾಂಗ್ರೆಸ್ನವರು ಅಂತ ವಿಪಕ್ಷ ನಾಯಕ ಷಡ್ಯಂತ್ರ ಅಂತ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳ್ತಾರೆ, ಅವ್ರು ಹೇಳೋದನ್ನೆಲ್ಲ ಕೇಳಬೇಕು ಅಂತ ಏನಿಲ್ಲ. ಸರ್, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳಬೇಕು ಅಂತ ಅಲ್ಲ, ಅವ್ರ ಅಲಿಗೇಷನ್ ಇದ್ರಿಂದ ಕೇಳ್ತಾ ಇದೀವಿ. ಏನು ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಭಾಷಣದಲ್ಲಿ ಇಷ್ಟಿನ ಗಂಟೆ ಏನ್ ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ, ಏನ್ ಹೇಳಿದ್ರು? ಅಶೋಕ್ನೇ ಚರ್ಚೆ ಮಾಡಿದ್ನಲ್ಲಪ್ಪ. ಯಾದವನು ಸುನೀಲ್ ಚರ್ಚೆ ಮಾಡಿದ್ರಲ್ಲ, ಏನ್ ಹೇಳಿದ್ರು ಆಗ? ದಿನಕ್ಕೊಂದೊಂದು ಹೇಳಕ್ ಹೋಗ್ಬಾರ್ದು. ಇದಕ್ಕೆ ಸತ್ಯ ಇಲ್ವಲ್ಲ ಇದರಲ್ಲಿ. ಅಸತ್ಯದ ಮೇಲೆ ಚರ್ಚೆ ಮಾಡೋದು, ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು. ಸೌದಿಲೆ ಕೇಸಲ್ಲಿ ಸರ್ ಕಿಡ್ನಾಪ್ ಮಾಡಿದ ನೋಡಿದಿಲ್ಲ ಅಂತ ಹೇಳಿ ಮಹಿಳೆ ದೂರು ಕೊಟ್ಟಿದ್ದಾರೆ ಎಸ್ಐಟಿಗೆ. ಆ ಕೇಸು ತನಿಖೆ ಮಾಡಿದ್ರೆ ಹೇಗೆ ಸರ್ ಅಂತ? ಯಾರು? ಸೌಜನ್ಯ ಇನ್ನೊಂದು ಲೇಡಿ ಅಪಹರಣ ಮಾಡಿದ ನೋಡಿದಿಲ್ಲ ಅಂತ ಹೇಳಿ 12 ವರ್ಷದಿಂದ ಲೆಟರ್ ಗಟ್ಟೆನ ಕಣ್ಣಾರೆ ನೋಡಿದಿಲ್ಲ ಅಂತ ಹೇಳಿ ಇವತ್ತು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಎಸ್ಐಟಿ. ಆಯ್ತಪ್ಪ, ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ? ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಒಡನಾಡಿದ್ದಾರೆ. ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾರು ಇರ್ಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ಈಗ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಅವ್ರ ಅಗತ್ಯ ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ, ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ ಮದರ್ ಟು ಟೇಕ್ ಎ ಡಿಸಿಷನ್. ಬಿಜೆಪಿಯವರು ದಸರಾಗಿಂತ ಮುಂಚೆ ಚಾಮುಂಡಿ ಚಲೋಗೆ ರೂಪುರೇಷೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮಾಡ್ಲಿ ಪೇಪ ಬೇಡ ಅಂದವ್ರೆ. ಈಗ ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮ್ಗೆ? ಏನಾಗಿದ್ರು? ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSSನವರು ಬಿಜೆಪಿಯವರು ಎಲ್ಲಿ ಹೋಗಿದ್ರು? ಆಯ್ತಾ? ಈಗ ನಮ್ಮ ಇವನ್ ಕೈಲಿ 2017ರಲ್ಲಿ ಇದನ್ನ ಮಾಡಿಸ್ತಾವ, ನಿಸಾರ್ ಅಹಮದ್ ಕೈಲಿ. ಹಾಗೆ ಎಲ್ಲಿ ಹೋಗಿದ್ರು? ಮಾತಾಡಿದ್ರು ಸರ್. ಅವ್ರದ್ದು ಅಲಿಗೇಷನ್ ಇರೋದು ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಅವ್ರ ತಕರಾರು ಇರೋದು. ಕುಂಕುಮ ಅದು ಒಂದು ಬೇರೆ ಇಶ್ಯೂ. ಕುಂಕುಮ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ, ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ. ಶಿ ಈಸ್ ಎ ರೈಟರ್ ಇನ್ ಕನ್ನಡ. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವ್ರು ಕನ್ನಡ ಬರೆಯಕ್ಕಾಗತ್ತಾ? ಆಸಕ್ತಿ ಇಲ್ಲದವ್ರು ಬರೆಯಕ್ಕಾಗತ್ತಾ? ಪ್ರೀತಿ ಇಲ್ಲದವ್ರು ಬರೆಯಕ್ಕಾಗತ್ತಾ? ಹೇಳಿ ನೀವೇ. ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಸರ್, ಅರ್ಶನ ಕುಂಕುಮ ಮತ್ತೆ ಹೂ ಮುಡ್ಕೊಂಡು ಚಾಮುಂಡಿ ತಾಯಿಗೆ ಆತರ ಮಾಡಿದ್ರೆ ಚಕಾರ ಎಲ್ಲ ಹೇಳ್ತಾ ಇದಾರೆ ಸರ್ ಅವರು. ಅರ್ಶನ ಕುಂಕುಮ ಹಚ್ಕೊಂಡ್ ಬರ್ಲಿ ಬಿಜೆಪಿ ಅವರು. ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ, ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ.
ನಾಡ ಹಬ್ಬ ಅಂತ ಇದೆ. ಇನ್ನೊಂದು ಧರ್ಮದವ್ರು ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ, ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ, ಗೋಮಾಂಸ ತಿಂತಾರೆ ಅಂತ ಸರ್ ಗೋಮಾಂಸ ತಿನ್ಕೊಂಡ್ ಬರ್ತಾರೆ ಅವರು ಅಂತ ಯಾರು ನೀವು ನೋಡಿದೀಯಾ? ಅವ್ರು ಹೇಳ್ತಾರಪ್ಪ, ನೀ ನೋಡಿದ್ದೇನೆಯಾ? ಮತ್ತೆ ನಡಿ. ಈಗ ಮುಸ್ಲಿಂ ಧರ್ಮದವ್ರು ಫತ್ವಾ ಹೊರಡಿಸಿದ್ದಾರೆ ಅಂತೇಳಿ ಸರ್, ಅವ್ರಿಗೆ ಅದೆಲ್ಲ ಸುಳ್ಳು ಹೇಳಿದಾರಲ್ಲ, ಮುಸ್ಲಿಂ ಗುರುಗಳು ಹೇಳಿದಾರಲ್ಲ, ಅಥವಾ ಏನು ಹೊರಡಿಸಿಲ್ಲ ನಾವು.